ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಯ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಕಟ ಮಾಡಿರುತ್ತಾರೆ. ಹಾಗೂ ದಿನಾಂಕ 13/3/2025 ಆಕ್ಷೇಪಣೆಗಳನ್ನು ಸಲ್ಲಿಸಲು ಅವಕಾಶವಿರುತ್ತದೆ. ನಂತರ ದಿನಾಂಕ 15/3/2025 ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಗೊಳಿಸಲಾಗುತ್ತದೆ. ಈಗಾಗಲೇ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುತ್ತಾರೆ. ಹಾಗಾದರೆ ಅಂತಿಮ ಮೆರಿಟ್ ಪಟ್ಟಿಯು ಬಿಡುಗಡೆಗೊಂಡ ನಂತರ ಮೊದಲ ಸುತ್ತಿನ ಸೀಟು ಹಂಚಿಕೆಯು ಯಾವಾಗ ನಡೆಯುತ್ತದೆ? ಹಾಗೂ ಇಲ್ಲಿ ತಮ್ಮ ವಿದ್ಯಾರ್ಥಿಗಳು ಅಥವಾ ಮಗಳು 50, 60, 63, 51 ಅಂಕ, 55 ಅಂಕಗಳನ್ನು ಹೀಗೆ ಪಡೆದುಕೊಂಡಿರುತ್ತಾರೆ. ಆದರೆ ಸೆಲೆಕ್ಟ್ ಆಗುತ್ತಾ ಇಲ್ವಾ ಎನ್ನುವುದು ತಮ್ಮಲ್ಲಿ ಗೊಂದಲವಿದೆ. ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದಕ್ಕೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಡೀ ರಾಜ್ಯಾದ್ಯಂತ ಇರುವ 41,500 ಸೀಟುಗಳಲ್ಲಿ 20,750 ಸೀಟುಗಳನ್ನು ವಿಶೇಷ ವರ್ಗದವರಿಗೆ ನೇರ ಪ್ರವೇಶ ಇರುತ್ತದೆ. ಇನ್ನುಳಿದ 20,750 ಸೀಟುಗಳನ್ನು ಪ್ರವೇಶ ಪರೀಕ್ಷೆಯ ಮೂಲಕ ಕೆಳಗಿನ ಹಂತಗಳ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಇದು ಎಲ್ಲರಿಗೂ ನ್ಯಾಯ ಸಿಗುವಂತಾಗಲಿ ಈ ಮಾರ್ಗ ಅಂತ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನುಸರಿಸುತ್ತಾರೆ. ಪ್ರವೇಶ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಪಡೆದ ಅಂಕಗಳ ಆಧಾರದ ಮೇಲೆ ಜಿಲ್ಲಾ ಮಟ್ಟದ ಮೆರಿಟ್ ಸಿದ್ಧಪಡಿಸಿ ಜಿಲ್ಲಾ ಮಟ್ಟದಲ್ಲಿ ಮೀಸಲಾತಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, 2A, 2B, 3A, 3B ಮತ್ತು ಸಾಮಾನ್ಯ ವರ್ಗ ಹಾಗೂ ಬಾಲಕಿಯರು ಸ್ಥಳೀಯತೆಗೆ ಅನುಗುಣವಾಗಿ ಆನ್ಲೈನ್ ಸೀಟು ಹಂಚಿಕೆ ಮಾಡಲಾಗುತ್ತದೆ. ಮತ್ತೆ ಸೀಟು ಹಂಚಿಕೆಯನ್ನು ನಾವು ಕೇಳಿದ ಶಾಲೆಯ ಆದ್ಯತೆಯ ವಾರು ಅನುಸಾರವೇ ಇಲ್ಲಿ ನೀಡುತ್ತಾರೆ. ಅಂದರೆ ನಾವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ 1ನೇ ಕ್ರಮ ಸಂಖ್ಯೆಯಿಂದ 20ನೇ ಕ್ರಮ ಸಂಖ್ಯೆಯ ಶಾಲೆಗಳ ಆದ್ಯತೆಯನ್ನು ನಾವು ಅರ್ಜಿ ತುಂಬುವಾಗಲೇ ನೀಡಿರುತ್ತೇವೆ. ಅದನ್ನೇ ಮಾನದಂಡವಾಗಿ ಇಲ್ಲಿ ಆಯ್ಕೆಗೆ ಪರಿಗಣಿಸುತ್ತಾರೆ. ಇನ್ನು ಸರ್ಕಾರವು ನಿಗದಿಪಡಿಸಿದ ಮೀಸಲಾತಿ ಅಡಿಯಲ್ಲಿ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಹೇಗಿರುತ್ತೆ ಮೀಸಲಾತಿ ಅಂತ. ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿಯ ವಸತಿ ಶಾಲೆಗಳಲ್ಲಿ 50 ಸೀಟುಗಳು ಇದ್ದರೆ ಅದರಲ್ಲಿ 25 ಸೀಟುಗಳನ್ನು ವಿಶೇಷ ವರ್ಗದವರಿಗೆ ನೇರ ದಾಖಲಾತಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತದೆ. ಇನ್ನುಳಿದ 25 ಸೀಟುಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 19 ಸೀಟುಗಳು, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 3 ಸೀಟುಗಳು, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 3 ಸೀಟುಗಳು, ಒಟ್ಟಾರೆಯಾಗಿ 25 ಸೀಟುಗಳನ್ನು ಇಲ್ಲಿ ನೀಡಲಾಗುತ್ತದೆ. ಇನ್ನು ಈಗ ಹೇಗೆ ಆಯ್ಕೆ ಆಗುತ್ತೆ 25ರಲ್ಲಿ ಅಂದರೆ ಮೊದಲು ಮೆರಿಟ್ ಪಟ್ಟಿಯನ್ನು ತೆಗೆದುಕೊಂಡು ಮೇಲಿನ ರ್ಯಾಂಕಿಂಗ್ನಲ್ಲಿರುವ 19 ವಿದ್ಯಾರ್ಥಿಗಳ ಹೆಸರನ್ನು ತೆಗೆದುಕೊಳ್ಳುತ್ತಾರೆ. ಪರಿಶಿಷ್ಟ ಜಾತಿಯು ಈ ರ್ಯಾಂಕಿಂಗ್ನಲ್ಲಿ ಕ್ರಮ ಸಂಖ್ಯೆವಾರಿ ಅವರೇ ಇರುತ್ತಾರೆ ಅಂತ ಹೇಳಲಿಕ್ಕಾಗೋದಿಲ್ಲ, ಇರಬಹುದು, ಇರಲಿಕ್ಕಿಲ್ಲ. ಆದರೆ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ಕ್ರಮವಾಗಿ ನೋಡುತ್ತಾ ಬರುತ್ತಾರೆ. ಅವರಲ್ಲಿ ಮೇಲಿನ ರ್ಯಾಂಕಿಂಗ್ನಲ್ಲಿರುವ 19 ವಿದ್ಯಾರ್ಥಿಗಳನ್ನು ಇಲ್ಲಿ ತೆಗೆದುಕೊಳ್ತಾರೆ. ಇನ್ನೊಂದು ವಿಷಯವನ್ನು ನಾವು ಇಲ್ಲಿ ಗಮನಿಸಲೇಬೇಕು. ಒಂದು ವೇಳೆ ಆ ಶಾಲೆ ಕೋ ಎಜುಕೇಷನ್ ಆಗಿದ್ದರೆ, ಅಂದರೆ ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿರುವಂಥ ಶಾಲೆ ಆಗಿದ್ದರೆ ಆ 19 ಸೀಟುಗಳಲ್ಲಿ ಇಲ್ಲಿ ಬಾಲಕರಿಗೆ 9 ಸೀಟುಗಳು, ಬಾಲಕಿಯರಿಗೆ 10 ಸೀಟುಗಳನ್ನು ಇಲ್ಲಿ ನೀಡಲಾಗುತ್ತದೆ. ಇನ್ನು 19 ಸೀಟುಗಳ ನಂತರ ವಿದ್ಯಾರ್ಥಿಗಳು ಮೆರಿಟ್ ಅಂದರೆ ಅವರು ಅರ್ಜಿ ಸಲ್ಲಿಸುವಾಗ ಕೇಳಿದ್ದು ಶಾಲೆಗೆ ಅವರನ್ನು ಆಯ್ಕೆ ಮಾಡ್ತಾರೆ. ಈ 19 ವಿದ್ಯಾರ್ಥಿಗಳು ಯಾವ ಶಾಲೆಯನ್ನು ಕೇಳಿದ್ದಾರೆ ಆ ಜಿಲ್ಲೆಯಲ್ಲಿ ಅದೇ ಶಾಲೆಗೆ ಅವರನ್ನು ಆಯ್ಕೆ ಮಾಡಲಾಗುತ್ತದೆ. ಇದೇ ರೀತಿಯಾಗಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗ ಒಂದು ವೇಳೆ ಅಸಮ ಸಂಖ್ಯೆ ಇದ್ದಲ್ಲಿ 1 ಸೀಟು ಇತ್ತಂದರೆ ಅಲ್ಲಿ ಮೊದಲು ಬಾಲಕಿಯರಿಗೆ ಮೀಸಲು ನೀಡಲಾಗುತ್ತದೆ. ಇನ್ನು ಒಂದು ವೇಳೆ ಪರಿಶಿಷ್ಟ ಜಾತಿಯ 19 ವಿದ್ಯಾರ್ಥಿಗಳು ಸಿಗದೇ ಇದ್ದಲ್ಲಿ ಪರಿಶಿಷ್ಟ ಪಂಗಡದ ಒಬ್ಬ ವಿದ್ಯಾರ್ಥಿಯನ್ನು ಆಯ್ಕೆ ಮಾಡುತ್ತಾರೆ. ಒಂದು ವೇಳೆ ಪರಿಶಿಷ್ಟ ಪಂಗಡದವರು ಸಿಗದೇ ಇದ್ದಲ್ಲಿ ಹಿಂದುಳಿದ ವರ್ಗದವರಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಅದು ಮೊದಲು ಬಾಲಕಿಯರಿಗೆ ಅವಕಾಶವನ್ನು ನೀಡಲಾಗುತ್ತದೆ. ಇದೇ ರೀತಿಯಾಗಿ ಹಿಂದುಳಿದ ವರ್ಗ, ಪರಿಶಿಷ್ಟ ಪಂಗಡ ಮತ್ತು ಇದಷ್ಟೇ ಅಲ್ಲದೆ ಇಲ್ಲಿ ಸೀಟು ಹಂಚಿಕೆಯು ಸ್ಥಳೀಯ ತಾಲೂಕಿನ 75% ವಿದ್ಯಾರ್ಥಿಗಳಿಗೆ ಹಾಗೂ ಬೇರೆ ತಾಲೂಕಿನ 25% ವಿದ್ಯಾರ್ಥಿಗಳಿಗೆ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಆಗಲೇ ತಿಳಿಸಿದ ಹಾಗೆ ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 1ರಿಂದ 19 ಜನ ಪರಿಶಿಷ್ಟ ವಿದ್ಯಾರ್ಥಿಗಳು ಮೊದಲ ರೌಂಡ್ನ ಕೌನ್ಸಿಲಿಂಗ್ ತೆಗೆದುಕೊಳ್ಳಬೇಕು. ಅಂದರೆ ನಾನು ಮೊದಲೇ ತಿಳಿಸಿದ ಹಾಗೆ ಕ್ರಮ ಸಂಖ್ಯೆ 1ರಿಂದ 19 ಜನ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ನಲ್ಲಿ ಮೊದಲ ರೌಂಡ್ ಏನಿದೆಯಲ್ಲ ಅಲ್ಲಿ ಅವ್ರಿಗೆ ಕೌನ್ಸಿಲಿಂಗನ್ನು ನೇರವಾಗಿ ಸೀಟು ಹಂಚಿಕೆಯನ್ನು ಮಾಡಲಾಗುತ್ತದೆ. ಕ್ರಮ ಸಂಖ್ಯೆ 1ರಿಂದ 19ರವರೆಗೆ ರ್ಯಾಂಕಿಂಗ್ನಲ್ಲಿರುವ ವಿದ್ಯಾರ್ಥಿಗಳು ಬೇರೆ ಬೇರೆ ತಾಲೂಕಿನವರಾಗಿದ್ದರೆ ಅವರನ್ನು ತೆಗೆದುಕೊಳ್ಳುವುದಿಲ್ಲ. ಅದರಲ್ಲಿ 14 ಸ್ಥಳೀಯ ತಾಲೂಕಿನವರು, ಇನ್ನೂ 5 ಸೀಟುಗಳು ಬೇರೆ ಬೇರೆ ತಾಲೂಕಿನವರು. ಹೀಗೆ ಎಲ್ಲ ಜಾತಿ ಮತ್ತು ವಿದ್ಯಾರ್ಥಿಗಳಿಗೂ ಇದು ಅನ್ವಯವಾಗುತ್ತದೆ.
ಇದೀಗ ಮೊದಲ ರೌಂಡ್ ಮುಕ್ತಾಯಗೊಂಡಿದೆ ಎಂದುಕೊಳ್ಳೋಣ. ಆಗ ಖಾಲಿ ಉಳಿದಿರುವ ಸೀಟುಗಳು ಕೌನ್ಸಿಲಿಂಗ್ನಲ್ಲಿ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳ ದಾಖಲಾತಿ ಪಡೆಯದೆ ಗೈರಾದರೆ ಅವರನ್ನು ಎರಡನೇ ರೌಂಡ್ಗೆ ಸೆಲೆಕ್ಟ್ ಮಾಡುವುದಿಲ್ಲ, ಅವರನ್ನು ಪರಿಗಣಿಸುವುದಿಲ್ಲ. ಆದರೆ ಅದೇ ಜಾತಿಯ ಹಾಗೂ ಸ್ಥಳೀಯ ಅಭ್ಯರ್ಥಿಯನ್ನು ಹಾಗೂ ಅವನು ಅಥವಾ ಅವಳು ಆ ಶಾಲೆಯನ್ನು ಅರ್ಜಿ ಸಲ್ಲಿಸುವಾಗ ನಮೂದಿಸಿರಬೇಕು. ಆದ್ಯತೆಯಡಿ ಅಂಥವರಿಗೆ ಎರಡನೇ ಸುತ್ತಿನಲ್ಲಿ ನೀಡುತ್ತಾರೆ. ಒಂದು ವೇಳೆ ಆ ಜಾತಿಯ ವಿದ್ಯಾರ್ಥಿಗಳು ಇಲ್ಲ ಎಂದಾದರೆ ತದನಂತರ ಬರುವ ಜಾತಿಗೆ, ಉದಾಹರಣೆಗೆ SCಯಲ್ಲಿ ಇಲ್ಲವೆಂದರೆ STಯಲ್ಲಿ ಮತ್ತು ಅವರಲ್ಲೂ ಇಲ್ಲವೆಂದರೆ ಪ್ರವರ್ಗ 1, 2A, 2B, 3A, 3Bಗೆ ಮಾತ್ರ. ಆದರೆ ಸಾಮಾನ್ಯ ವರ್ಗಕ್ಕೆ ಇಲ್ಲಿ ಅವಕಾಶ ಇರುವುದಿಲ್ಲ. ಪರಿಶಿಷ್ಟ ಜಾತಿಯ ಶಾಲೆಗಳಲ್ಲಿ ಸಾಮಾನ್ಯ ವರ್ಗಕ್ಕೆ ಅವಕಾಶವಿರುವುದಿಲ್ಲ. ಇಲ್ಲಿ ಕೂಡ ಸ್ಥಳೀಯ ಅಭ್ಯರ್ಥಿ ಪುರುಷವಿಲ್ಲ ಎಂದಾದರೆ ಮಹಿಳಾ ಅಭ್ಯರ್ಥಿಯನ್ನು ಪರಿಗಣಿಸಬಹುದು. ಅದೇ ಜಾತಿ ವಿದ್ಯಾರ್ಥಿ ಮಾತ್ರ. ಅವರು ಇಲ್ಲವೆಂದರೆ ಆಗಲೇ ತಿಳಿಸಿದ ಹಾಗೆ ಮತ್ತೆ ಇಲ್ಲಿ ಪ್ರವರ್ಗ 1 ಇತರ ಹಿಂದುಳಿದ ವರ್ಗವನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ. ಇದೇ ರೀತಿಯಾಗಿ 4 ರಿಂದ 5 ಸುತ್ತುಗಳು ಮುಂದುವರಿಯುತ್ತವೆ. ಹೀಗಾಗಿ ಇಲ್ಲಿ ನಾನು ತಿಳಿಸಿದಾಗೆ ಅಂಕಗಳು ಇಲ್ಲಿ ಮ್ಯಾಟರ್ ಆಗೋದಿಲ್ಲ. ಇಲ್ಲಿ ಮೀಸಲಾತಿ ಆಗಿರಬಹುದು, ಆ ವಿದ್ಯಾರ್ಥಿಗಳು ಆಯ್ಕೆ ಮಾಡಿದಂಥ ಶಾಲಾವಾರು ಮತ್ತು ಇಲ್ಲಿ ಮೆರಿಟ್ ವಾರು ಇಲ್ಲಿ ಸೆಲೆಕ್ಟ್ ಮಾಡಲಾಗುತ್ತದೆ. ಹೀಗಾಗಿ ಇದು ಯಾರಿಗೂ ಅನ್ಯಾಯವಾಗುವುದಿಲ್ಲ. ತಾವು ವಿಚಾರ ಮಾಡುವ ಅವಶ್ಯಕತೆ ಇರುವುದಿಲ್ಲ. ನೇರವಾಗಿ ಇಲ್ಲಿ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಪೋಷಕರು ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇರುವುದಿಲ್ಲ. ಏಕೆಂದರೆ ಇಲ್ಲಿ ಎಲ್ಲವೂ ಕೂಡ ಪಾರದರ್ಶಕ ಮತ್ತು ಆನ್ಲೈನ್ ಮಯ ಅಂತ ಹೇಳ್ಬೋದು. ಇಲ್ಲಿ ಮೀಸಲಾತಿ, ಮೆರಿಟ್ ಪಟ್ಟಿ ಆಗಿರ್ಬೋದು ಅಥವಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವಾಗ ನೀಡಿದ ಆದ್ಯತಾ ಪಟ್ಟಿವಾರು ಇಲ್ಲಿ ಕೌನ್ಸಿಲಿಂಗ್ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತದೆ. ಹೀಗಾಗಿ ಯಾರಿಗೂ ಇಲ್ಲಿ ಅನ್ಯಾಯವಾಗುವುದಿಲ್ಲ. ಎಲ್ಲರಿಗೂ ನ್ಯಾಯ ಸಿಗಬೇಕು ಅಂತಲೇ ಈ ಎಲ್ಲ ಮಾರ್ಗಗಳನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನುಸರಿಸುವುದರಿಂದ ತಾವೆಲ್ಲರೂ ಕೂಡ ನಿರಾಳವಾಗಿ ಇರಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ.